ಸ್ವಚ್ಛತೆ ಅನ್ನುವಂಥದ್ದೇನು ನಮಗೆ ಹಳೆ ಪರಿಕಲ್ಪನೆ ಏನಲ್ಲ. ಯೂಸ್ ಆ್ಯಂಡ್ ಥ್ರೋ ಲೈಫ್ ಇವತ್ತು. ಸ್ವಚ್ಛತೆ ಅಂತ ಹೇಳಿದ್ರೆ ಕೇವಲ ಹೋಗಿ ಕಸವನ್ನ ಗುಡಿಸಿ ಬರುವಂತಹ ಚಟುವಟಿಕೆ ಮಾತ್ರ ಅಲ್ಲ. ಮುಂದೆ ಹೋಗಿ ಕಾಲೇಜ್ಗಳಲ್ಲಿ ಸುಮಾರು 15,000 ವಿದ್ಯಾರ್ಥಿಗಳಿಗೆ ಹಸಿ ಕಸ, ಒಣ ಕಸ, ಸ್ವಚ್ಛ ಸೋಚ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಹಸಿರು ಕೇವಲ ಈಗ ಇರುವಂಥದ್ದು ಹತ್ರ 7% ಅಷ್ಟೇ. ಸಾರ್ವಜನಿಕ ಸ್ಥಳಗಳಲ್ಲಿ ಹಸಿರು ಇರುವಂಥದ್ದು 7% ಮಾತ್ರ. ಉಳಿದದ್ದು ಎಲ್ಲವೂ ಸಹ ಕಟ್ಟಡಗಳಾಗ್ತಾ ಇದೆ. ಉದಾಹರಣೆಗೆ ನಾನು ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ, ಯಾರೋ ಒಬ್ರು ಕಸವನ್ನ ಹಾಕಿದ್ರು. ಆಗ ನಾನೇನು ಮಾಡ್ಬೋದು? ಹಳ್ಳಿಗಳಲ್ಲಿ ಇವತ್ತು 250 ಹಳ್ಳಿಗಳ ತ್ಯಾಜ್ಯವನ್ನ ಇವತ್ತು ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ರಾಜ್ಯದ ಒನ್ ಆಫ್ ದ ಬಿಗ್ಗೆಸ್ಟ್ ಸೋಷಿಯಲ್ ಆಂಟರ್ಪ್ರಿನರ್ಸ್ ಹೂ ಆರ್ ಆಪರೇಟಿಂಗ್ 250 ವಿಲೇಜಸ್. ಇದರ ಜೊತೆಗೆ ನಾವು ಮಂಗಳೂರು ಟೈಲ್ಸ್ ಎಲ್ಲರಿಗೂ ಪರಿಚಿತವೇ, ಅದನ್ನ ನಾವು ಪ್ಲಾಸ್ಟಿಕ್ ವೇಸ್ಟ್ ಇಂದ ಮಾಡ್ತಾ ಇದ್ದೀವಿ. ಕನಿಷ್ಠ ಪಕ್ಷ ನಮ್ಮ ತಂದೆ ತಾಯಿಯನ್ನು ನಾವು ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದೇ ಅಲ್ಲ ನಡೀತಾ ಇರೋದು ಇವಾಗ. ಏನ್ ನಾವು ಅಚೀವ್ ಮಾಡಿದಾಗಾಯ್ತು? ಸ್ವಚ್ಛತೆ ಎಲ್ಲಿಂದ ಶುರುವಾಗಬೇಕು? ಆ್ಯಕ್ಚುಲಿ ನೋಡೋದಾದರೆ ನಮ್ಮ ಮನಸ್ಸಿನ ಒಳಗಿಂದ ಶುರುವಾಗಬೇಕು. ಆದರೆ ಅದರ ಜೊತೆಗೆ ನಮ್ಮ ಸುತ್ತಮುತ್ತ ಕೂಡ ಸ್ವಚ್ಛತೆಯ ವಿಶೇಷತೆ, ಸ್ವಚ್ಛತೆಯ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದು ನಾವು ಪ್ರತಿನಿತ್ಯ ನಮ್ಮ ಮನಸ್ಸಿನಲ್ಲಿ ಇಡಲೇಬೇಕಾಗತ್ತೆ. ಆದರೆ ಏನು ಮಾಡೋದು? ನಾವೆಲ್ಲ ಅದನ್ನು ಮರೆತಿದ್ದೀವಲ್ಲ. ಆದರೂ ಕೂಡ ಅದನ್ನು ಮರೆಯದೆ ನಿತ್ಯವೂ ತನ್ನ ಕಾಯಕ ಅನ್ನೋ ಥರ ಮಾಡುವಂಥ ಹಲವಾರು ಸಂಸ್ಥೆಗಳು ದೇಶದಲ್ಲಿ ಇವೆ. ಅದರಲ್ಲೂ ಕೂಡ ನಮ್ಮ ಮಂಗಳೂರಿನಲ್ಲಿ ಸ್ವಚ್ಛ ಮಂಗಳೂರು ಅನ್ನೋ ಕ್ಯಾಂಪೇನನ್ನು ಕಳೆದ ಹಲವಾರು ವರ್ಷಗಳಿಂದ ನಡೆಸ್ತಾ ಇರುವಂತಹ ರಾಮಕೃಷ್ಣ ಮಿಷನ್ ಸಂಸ್ಥೆಯ ಸಂಯೋಜಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನನ್ನ ಆತ್ಮೀಯರು ಕೂಡ, ಶ್ರೀಯುತ ರಂಜನ್ ಬೆಳ್ಳರ್ಪಾಡಿ ಅವರು. ನಮಸ್ಕಾರ. ನಮಸ್ತೆ. ಇವತ್ತಿನ ನಮ್ಮ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಾನು ಮೊದಲಿಗೆ ನಿಮಗೆ ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಏಳಿ ಎದ್ದೇಳಿ ಕೂಡ ಇದೇನೆ. ಹೌದು, ಅದು ಸ್ವಾಮೀಜಿಯವರ ಮತ್ತೊಂದು ಸುಂದರವಾದ ಸಂದೇಶ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿಲ್ಲ. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ನನಗೂ ಕೂಡ ಅಂದರೆ ಸ್ವಾಮಿ ವಿವೇಕಾನಂದರ ಒಂದು ಪಾತ್ರವನ್ನು ಒಂದು ನೃತ್ಯ ರೂಪಕದಲ್ಲಿ ಏನೋ. ಹೌದು, ಇನ್ ಮೇಕಿಂಗ್ ಆಫ್ ಸ್ವಾಮಿ ವಿವೇಕಾನಂದ. ಇತ್ತೀಚೆಗೆ ನಾನು ಅದನ್ನ ನೋಡಿದೆ, ತಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಅಲ್ಲಿ ನೋಡಿದೆ. ನಂತರ ಲೈವ್ ಆಗಿ ನೋಡ್ಲಿಕ್ಕೆ ಆಗಲಿಲ್ಲ, ಬಟ್ ನಾನು ಮೈಸೂರಿನಲ್ಲಿ ಇತ್ತೀಚೆಗೆ ಅದರ ಮತ್ತೊಬ್ಬ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡೋದನ್ನ ನೋಡಿದ್ದೆ. ತಮ್ಮ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಆಗಲಿಲ್ಲ ನನಗೆ. ಅದು ನಾನು ಬೆಂಗಳೂರಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡೋ ಅವಕಾಶ ಸಿಕ್ತು. ಓಕೆ. ಅವರ ಒಂದು ಪಾತ್ರವನ್ನ ನಾವು ಮಾಡೋದು ಅಂದ್ರೇನೆ ಅದೊಂದು ಭಾಗ್ಯದ ವಿಷಯ ಅಂತ ಹೇಳಿ. ನಿಜ ನಿಜ ನಿಜ. ಅದ್ರ ಜೊತೆಗೆ ಅವರ ಪಾತ್ರ, ಅವರು ನಮ್ಮ ದೇಶಕ್ಕೆ ಕೊಟ್ಟಿರುವ ಕೊಡುಗೆ, ಅದರ ಪಾತ್ರ ತುಂಬಾ ದೊಡ್ಡದು ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಏನಂತೀರ? ಇಲ್ಲ, ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ಇದು ಜ್ಞಾನದ ಮಡು. ವಿವೇಕಾನಂದರಿಗೆ ಹೇಳುವ ಮಾತಿದು, ಇದು ಜ್ಞಾನದ ಮಡು, ಮಿಂದು ಧನ್ಯರಾಗಿ, ಇದು ಜ್ಯೋತಿಯ ಖನಿ, ಹೊಕ್ಕು ಪ್ರಬುದ್ಧರಾಗಿ ಅಂತ ಹೇಳ್ತಾರೆ. ಮುಂದುವರೆದು ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ, ಇಫ್ ಯು ವಾಂಟ್ ಟು ನೋ ಇಂಡಿಯಾ, ರೀಡ್ ವಿವೇಕಾನಂದ. If you want to know India, read Vivekananda. In him, everything positive, nothing negative. So, ಸಕಾರಾತ್ಮತೆಗಳ ಅಗಣಿತ ಗಣಿ ಸ್ವಾಮಿ ವಿವೇಕಾನಂದರು. ಅವರನ್ನು ಓದಿದ ಮಾತ್ರಕ್ಕೆ ನಮ್ಮ ಜೀವನ ಒಂದು ರೀತಿಯ ಪಾಸಿಟಿವಿಟಿಯಲ್ಲಿಯೇ ಮಿಂದೇಳುತ್ತೆ. ಮತ್ತೆ ಏನಾದರೂ ಕಿಂಚಿತ್ತು ನನಗೂ ನನ್ನ ಉದ್ಧಾರ ಮತ್ತು ಜಗತ್ತಿನ ಉದ್ಧಾರಕ್ಕೆ ನಾನು ಪ್ರಯತ್ನ ಮಾಡೋಣ ಅಂತ ಅನಿಸುತ್ತೆ ಯಾವುದೇ ಯುವಕರಿಗೂ, ಒಂದು ಸರಿಯಾದ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರು ನನ್ನ ಪ್ರೇರಣೆ ಮತ್ತು ನನ್ನಂಥ ಕೋಟ್ಯಾಂತರ ಯುವಕರಿಗೂ ಸಹ ಪ್ರೇರಣೆ. ಹಾಗಾಗಿ ನಾವು ಜನವರಿ 12ನೇ ತಾರೀಕು ರಾಷ್ಟ್ರೀಯ ಯುವ ದಿನಾಚರಣೆಯನ್ನ ಸ್ವಾಮಿ ವಿವೇಕಾನಂದ ಹೆಸರಿನಲ್ಲಿ ಆಚರಣೆ ಮಾಡ್ತೀವಿ. ಈ ರಾಷ್ಟ್ರಕ್ಕೆ ಅತ್ಯಂತ ಸನಾತನವಾದಂತಹ ರಾಷ್ಟ್ರದ ಅತಿ ಹೆಚ್ಚು ಪಾಪ್ಯುಲೇಷನ್ ಇರ್ತಕ್ಕಂಥ ಯುವಕರಿಗೆ ಪ್ರೇರಣೆ ಯಾರು ಅಂತ ಅಂದಾಗ ನಾವೆಲ್ಲರೂ ಗುರುತಿಸಿದ್ದು ಸ್ವಾಮಿ ವಿವೇಕಾನಂದರನ್ನ. ಹಾಗಾಗಿ ಇಂದೂ ಸಹ ಸ್ವಾಮಿ ವಿವೇಕಾನಂದರು ಸಾರ್ವಕಾಲಿಕ, ಸಾರ್ವದೇಶಿಕ, ಸಾರ್ವತ್ರಿಕವಾಗಿ ಸ್ವಾಮಿ ವಿವೇಕಾನಂದರು ಪ್ರಸ್ತುತ ಅಂತ ಅನ್ಸುತ್ತೆ ನನಗೆ. ಎಲ್ಲರಿಗೂ ಕೂಡ ಇದರ ಅರಿವು ಇರಬೇಕು ಅನ್ನೋದು ತುಂಬ ಪ್ರಸ್ತುತ ಅನಿಸುತ್ತೆ. ಸೊ ಕರೆಕ್ಟ್. ಈ ಯೋಚನೆಯ ಜೊತೆಗೆ ನೀವು
ಸ್ವಚ್ಛ ಭಾರತದ ಬಗ್ಗೆ ಹೇಳಿದ್ರಿ, ಸ್ವಚ್ಛ ಮಂಗಳೂರಿನ ಬಗ್ಗೆ ಹೇಳಿದ್ರಿ. ಸೊ ಈ ಇದರಲ್ಲಿ ಅದೇ ಆ ಪ್ರೇರೇಪಣೆ ಅಂತ ಹೇಳಿದ್ರಿ. ಸೊ ಪ್ರತಿದಿನ ಎದ್ದಾಗ, ಸುಮ್ಮನೆ ನಾನು ಅದನ್ನು ಉಪಮೆಯಾಗಿ ಬಳಸ್ತಾ ಇದ್ದೀನಿ, ಆದರೆ ಪ್ರತಿ ಹಂತದಲ್ಲೂ ಕೂಡ, ಅಂದರೆ ಕಳೆದ ಕೆಲವು ವರ್ಷಗಳಿಂದ ಈ ಪ್ರಾಸೆಸ್ಸನ್ನು ನೀವು ಮಾಡ್ತಾ ಇದ್ದೀರಾ. ಮತ್ತು ಉಳಿದಂತೆ ಸುಮ್ಮನೆ ಹೋಗಿ ಎಲ್ಲೋ ಒಂದು ಕಡೆ ಕಸ ಹೆಕ್ಕೋದು, ಮತ್ತು ಅದರ ಅಂದರೆ ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ನೆನಪಾದಾಗೊಮ್ಮೆನೋ ಅದು ಕೂಡ ವ್ಯಾಲ್ಯೂಯಬಲೇ. ಎಸ್. ಬಟ್ ಕ್ಯಾಂಪೇನ್ಗಳನ್ನು ಮಾಡುವಂಥದ್ದು, ಅದು ಅಥವಾ ಜನರಿಗೆ ಅವೇರ್ನೆಸ್ಸನ್ನು ಮಾಡುವಂಥದ್ದಕ್ಕಿಂತ ಮೀರಿ ಒಂದಿಷ್ಟು ಕೆಲಸಗಳನ್ನು ರಾಮಕೃಷ್ಣ ಮಿಷನ್ ಮಂಗಳೂರಿನಲ್ಲಿ ಮಾಡ್ತಾ ಇದೆ. ಹೌದು. ಇದಕ್ಕೆ ಅಂದರೆ ಅಂದರೆ ಇದು ಇದು ಯಾವ ಥರದ ಒಂದು ಪ್ರೇರೇಪಣೆ ಇದೆ ಇದರ ಹಿಂದೆ, ಮತ್ತು ಇದು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಇವಾಗ? ಪ್ರದೀಪ್, ಮೊಟ್ಟ ಮೊದಲಿಗೆ ಸ್ವಚ್ಛತೆ ಅನ್ನೋದು ನಮಗೇನು ಹಳೆ ಕಾನ್ಸೆಪ್ಟ್ ಅಲ್ಲ. ನಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ ಅಂದರೆ ಕೊಳಕಾಗಿ ಇಡೋದೇ ಹೊಸ ಕಾನ್ಸೆಪ್ಟ್. ಆಧುನಿಕ ಬದುಕಿನಲ್ಲಿ ನಾವೆಲ್ಲ ಇದನ್ನೆಲ್ಲ ಮರಿತಾ ಇದ್ದೀವಿ ಅಂತ ಅನ್ಸುತ್ತೆ. ಎಲ್ಲ ಮಾಡರ್ನ್ ಏನು ಹೇಳ್ತಾರೆ, ಪ್ಯಾಕೇಜ್ ಲೈಫ್ ಅಲ್ಲಿ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಲೈಫ್ ಇವತ್ತು. ಇಂಥ ದಿನದಲ್ಲಿ ನಾವು ಮತ್ತೆ ನಮ್ಮ ಬ್ಯಾಕ್ ಟು ಅವರ್ ಉಪನಿಷತ್ಸ್ ಆ್ಯಂಡ್ ವೇದಾಸ್ ಅಂತ ಇಟ್ಕೊಂಡ್ರು ಸಹ ಸ್ವಚ್ಛತೆ ಅನ್ನುವಂಥದ್ದೇನು ನಮಗೆ ಹಳೆ ಪರಿಕಲ್ಪನೆ ಏನಲ್ಲ. ಶೌಚ ಅನ್ನುವಂಥದ್ದು ತಾವು ಪ್ರಾರಂಭದಲ್ಲಿ ಹೇಳಿದಾಗೆ ಮನಸ್ಸು ಸ್ವಚ್ಛವಾಗಬೇಕು, ತನ್ಮೂಲಕ ಬಾಹ್ಯ ಸ್ವಚ್ಛತೆಯೂ ಆಗಬೇಕು, ಸಮಾಜದಲ್ಲೂ ಸ್ವಚ್ಛತೆ ಆಗಬೇಕು ಅನ್ನುವಂಥದ್ದು. ಅದಕ್ಕೆ ಮೂಲವಾಗಿ ನಾವು ಪತಂಜಲಿ ಯೋಗ ಸೂತ್ರದಲ್ಲಿ ಶೌಚದ ಬಗ್ಗೆ ಉಲ್ಲೇಖವಿದೆ. ಮುಂದುವರಿತಾ ಸ್ವಾಮಿ ವಿವೇಕಾನಂದರ ಪರಂಪರೆಯಲ್ಲಿ ನಾವೆಲ್ಲ ಇರುವುದರಿಂದ ಅಲ್ಲಿಯೂ ಸಹ ಸ್ವಾಮಿ ವಿವೇಕಾನಂದರು ಅವರು ಇದ್ದ ಕಾಲದಲ್ಲಿ ಕೊಲ್ಕತ್ತೆಯ ಮಹಾನಗರದಲ್ಲಿ ಆ ಕಾಲದಲ್ಲಿ ಪ್ಲೇಗ್ ಬಂದಾಗ ಸ್ವಾಮಿ ವಿವೇಕಾನಂದ ಸ್ವಚ್ಛತೆಯನ್ನು ಮಾಡಿ ಜಾಗೃತಿಯನ್ನು ಮೂಡಿಸಿದ್ರು. ಕ್ವಾರಂಟೈನ್ನ ಕಾನ್ಸೆಪ್ಟ್ಸು ಸಹ ಆಗಿತ್ತಂತೆ. ಇವೆಲ್ಲ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಮಂಗಳೂರು ರಾಮಕೃಷ್ಣ ಮಠ 2014ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಕರೆಯ ಮೇಲೆಗೆ ಒಂದು ವಿಸ್ತಾರವಾಗಿ ನಾವು ಈ ಅಭಿಯಾನವನ್ನು ನಡೆಸಬೇಕು ಅಂತ ಹೇಳಿ ನಾವು ಒಂದು ಸಂಕಲ್ಪವನ್ನು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ನಾವು ಸ್ವಚ್ಛ ಭಾರತಕ್ಕೆ ನಾವು ಸ್ಥಳೀಯವಾಗಿ ಸ್ವಚ್ಛ ಮಂಗಳೂರು ಅಂತ ಹೆಸರು ಕೊಟ್ಟು ಮಂಗಳೂರಿಗರು ಎಲ್ಲರೂ ಸೇರಿದ್ವಿ. ಆಶ್ರಮ ಒಂದು ಪ್ರೇರಕ ಶಕ್ತಿ ನಮಗೆ ಹಿನ್ನೆಲೆಯಾಗಿ ನಿಲ್ತು. ನಮ್ಮ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಚಿತ್ತಕಾಮಾನಂದಜಿ ಅವರ ಮಾರ್ಗದರ್ಶನ ಮತ್ತೆ ನಮ್ಮ ಎಲ್ಲ ಯುವಕರ ಒಂದು ತಂಡ, ಈ ಒಂದು 10,000ಕ್ಕೂ ಹೆಚ್ಚು ಸ್ವಯಂ ಸೇವಕರು, ಸುಮಾರು 20 ಲಕ್ಷ ಮಾನವ ಗಂಟೆಗಳ ಶ್ರಮದಾನವನ್ನು ನಾವು ಮಾಡಿದ್ದೀವಿ. 2015 ಪ್ರಾರಂಭ ಮಾಡಿ 2019ವರೆಗೆ ವಿವಿಧ ಬಗೆಯ ಸ್ವಚ್ಛತಾ ಚಟುವಟಿಕೆಗಳು. ಸ್ವಚ್ಛತೆ ಅಂತ ಹೇಳಿದ್ರೆ ಕೇವಲ ಹೋಗಿ ಕಸವನ್ನ ಗುಡಿಸಿ ಬರುವಂತಹ ಚಟುವಟಿಕೆ ಮಾತ್ರ ಅಲ್ಲ, ಅದರ ಜೊತೆಗೆ ಸ್ವಚ್ಛತೆಗೆ ಪೂರಕವಾದಂಥ ಸಾಕಷ್ಟು ಚಟುವಟಿಕೆಗಳನ್ನು ನಾವು ಮಾಡಿದ್ದೀವಿ. ಉದಾಹರಣೆಗೆ ಸ್ವಚ್ಛ ಮಂಗಳೂರು ಅಭಿಯಾನ ಅಂತೇಳಿ ಪ್ರತಿ ಭಾನುವಾರ ನಾವು ಮಂಗಳೂರಿನ ವಿವಿಧ ಜಾಗಗಳಲ್ಲಿ ನಾವು ಸ್ವಚ್ಛತೆಯನ್ನು ಮಾಡಿದ್ದೇವೆ. ಉದಾಹರಣೆ ಮಂಗಳೂರಿನ ಪ್ರಮುಖ ಜಾಗಗಳನ್ನು ಇವತ್ತು ನೀವು ನೋಡಿದ್ರೆ ಪಂಪೆಲ್ ನೋಡ್ಬೋದು, ಹಂಪನಕಟ್ಟೆ ನೋಡ್ಬೋದು, ಅಥವಾ ಯೂನಿವರ್ಸಿಟಿ ಕಾಲೇಜ್ ಜಾಗದಲ್ಲಿ ಗುರುತಿಸಬಹುದು, ಅಥವಾ ಕೊಟ್ಟಾರವನ್ನು ನೀವು ಗಮನಿಸ್ಬೋದು. ಸಾಕಷ್ಟು ಜಾಗಗಳಲ್ಲಿ ಇವತ್ತಿಗೂ ಸಹ ನಾವು ಆ ಸ್ವಚ್ಛತೆಯ ಒಂದು ಪ್ರತಿಬಿಂಬವನ್ನು ನಾವು ಲ್ಯಾಂಡ್ ಮಾರ್ಕ್ ಅನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸ್ವಚ್ಛ ಭಾರತ್ ಪ್ರತಿ ಭಾನುವಾರದ ಶ್ರಮದಾನ. ಮತ್ತೆ ಅದ್ರ ಜೊತೆಗೇನೆ ಸಂಡೇ ಶ್ರಮ ಇವಾಗಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ಒಂದು ಸಾಂಕೇತಿಕವಾಗಿ ನಾವು ಸ್ವಚ್ಛತಾ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿಯೂ ಮುಖ್ಯವಾಗಿ ನಾವು ಸ್ವಚ್ಛ ಗ್ರಾಮಗಳ ಪರಿಕಲ್ಪನೆ, ಉಡುಪಿ ಜಿಲ್ಲೆಯ 100 ಗ್ರಾಮ, ದಕ್ಷಿಣ ಕನ್ನಡ ಜಿಲ್ಲೆಯ 100 ಗ್ರಾಮಗಳಲ್ಲಿ ಆಯ್ಕೆಯನ್ನ ಮಾಡಿ ಅಲ್ಲಿ ಸ್ವಚ್ಛತಾ ಕಾರ್ಯಗಳನ್ನ ಮಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ನಾವು ಶಾಲೆ ಮತ್ತು ಕಾಲೇಜುಗಳಲ್ಲಿ ಸ್ವಚ್ಛತೆಯ ಜಾಗೃತಿ ಮತ್ತು ಅರಿವು ಮೂಡಬೇಕು ಅಂತ ಹೇಳಿ ಶಾಲೆಗಳಲ್ಲಿ ಸ್ವಚ್ಛ ಮನಸ್ಸು ಅಂತ ಒಂದು ಕಾರ್ಯಕ್ರಮ, ಸುಮಾರು 5 ತಿಂಗಳ ನಿರಂತರ ಕಾರ್ಯಕ್ರಮ, ಸುಮಾರು 25,000 ಮಕ್ಕಳಿಗೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಮುಂದೆ ಹೋಗಿ ಕಾಲೇಜ್ಗಳಲ್ಲಿ ಸುಮಾರು 15,000 ವಿದ್ಯಾರ್ಥಿಗಳಿಗೆ ಹಸಿ ಕಸ, ಒಣ ಕಸ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಇತ್ಯಾದಿಗಳ ಕಾನ್ಸೆಪ್ಟ್ಸ್ನ ಕುರಿತಾಗಿ ನಾವು ಸ್ವಚ್ಛ ಸೋಚ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲೂ ಪ್ರಮುಖವಾಗಿ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಪಾಟ್ ಕಾಂಪೋಸ್ಟಿಂಗ್ ಅಂತ. ತುಂಬಾ ಜನಕ್ಕೆ ಮನೆಯಲ್ಲಿಯೇ ಕಸದ ವಿಂಗಡಣೆ. ನಾವು ಯಾವಾಗಲೂ ಪ್ರಶ್ನೆ ಮಾಡ್ತೀವಿ, ಸರ್ಕಾರ ಏನ್ ಮಾಡ್ತಾ ಇದೆ, ವ್ಯವಸ್ಥೆ ಏನ್ ಮಾಡ್ತಾ ಇದೆ, ನಮ್ಮ ಕಾರ್ಪೊರೇಷನ್ ಏನ್ ಮಾಡ್ತಾ ಇದೆ. ನಾವು ಸರ್ಕಾರವನ್ನ ಪ್ರಶ್ನಿಸ್ತೀವಿ ಅಥವಾ ವ್ಯವಸ್ಥೆಯನ್ನ ಪ್ರಶ್ನಿಸ್ತೀವಿ, ಆದ್ರೆ ನಮ್ಮನ್ನ ನಾವು ಪ್ರಶ್ನಿಸ್ಕೊಳ್ಬೇಕಾದ್ರೆ ನಾನೇನ್ ಮಾಡ್ತಾ ಇದ್ದೀನಿ, ನನ್ನ ಕಾಂಟ್ರಿಬ್ಯೂಷನ್ ಏನು. ನಮ್ಮ ಪೂಜೆ ಸ್ವಾಮೀಜಿ, ನಮ್ಮ ಆಶ್ರಮದ ಅಧ್ಯಕ್ಷರಾದಂಥ ಚಿತ್ತಕಾಮಾಂಜಿ ಹೇಳ್ತಾರೆ, ಈ ಸ್ವಚ್ಛತೆ ಅನ್ನೋದೊಂದು ಭೂಮಿ ಪೂಜೆ ಅಂತ. ನಾನು ಆ ಭೂಮಿ ಪೂಜೆ ನಿತ್ಯ ಮಾಡ್ತಾ ಇದ್ದೇನೆ. ಅದು ಹೇಗೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿಯೇ ನನ್ನ ತ್ಯಾಜ್ಯದ ನಿರ್ವಹಣೆ ಮಾಡೋದ್ರಿಂದ. ಹಸಿ ಕಸ, ಒಣ ಕಸ ಮನೆಯಲ್ಲಿ ಪ್ರತ್ಯೇಕ ಮಾಡಬೇಕು. ಇಟ್ಸ್ ಕಾಲ್ಡ್ ಅ ಸೆಗ್ರಿಗೇಷನ್ ಆಫ್ ವೇಸ್ಟ್ ಅಂತ.
ಹಸಿ ಕಸ ಒಣ ಕಸ ಅಂದ್ರೆ ವೆಟ್ ವೇಸ್ಟ್ ಅಂಡ್ ಡ್ರೈ ವೇಸ್ಟ್. ಹಸಿ ಕಸ ಅಂದ್ರೆ ಅಡಿಗೆ ಮನೆಯಲ್ಲಿ ಬರ್ತಕ್ಕಂತಹ ತ್ಯಾಜ್ಯಗಳು. ಅದರಲ್ಲಿ ಅಡಿಗೆಯ ಮುಂಚೆ, ಅಡಿಗೆಯ ನಂತರ, ವೆಜ್ ನಾನ್ ವೆಜ್ ಎಲ್ಲವೂ ಸಿಗುತ್ತೆ. ಅದನ್ನ ಮನೆಯ ಹಂತದಲ್ಲಿಯೇ ನಾವು ಕಾಂಪೋಸ್ಟಿಂಗ್ ಮಾಡ್ಬೋದು. ಅದಕ್ಕೆ ನಾವು ಮುಖ್ಯವಾಗಿ ನಾವು ಪಾಟ್ ಕಾಂಪೋಸ್ಟ್ ಅನ್ನ, 3 ಮಣ್ಣಿನ ಮಡಿಕೆಯ ಕಾಂಪೋಸ್ಟ್ ಅನ್ನ ನಾವು ಕಾಂಪೋಸ್ಟರ್ ಅನ್ನ ನಾವು ಮಂಗಳೂರಿನಲ್ಲಿ ಸುಮಾರು 5,000 ಪಾಟ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ನಾವು ಮನೆಯ ಹಂತದಲ್ಲಿಯೇ ತ್ಯಾಜ್ಯ ವಿಲೇವಾರಿಯ ಒಂದು ಪ್ರಯೋಗವನ್ನು ಯಶಸ್ವಿಯಾಗಿ ಮಾಡಿದ್ವಿ. ಒಂದು. ಎರಡನೇದು, ಅದ್ರ ಜೊತೆಗೇನೆ ಮಹಾನಗರ ಪಾಲಿಕೆ ಮತ್ತು ವ್ಯವಸ್ಥೆ ಜೊತೆಗೆ ಕೈ ಜೋಡಿಸಿ ಎಲ್ಲಿ ಸಮಸ್ಯೆಗಳಾಗ್ತಿದೆ ಅದಕ್ಕೆ ಪರಿಹಾರ ರೂಪವಾಗಿ ನಾವು ಒಂದು ಕೊಂಡಿಯಾಗಿ, ಒಂದು ಬ್ರಿಡ್ಜ್ ಆಗಿ ನಾವು ಕೆಲಸ ಮಾಡಿದ್ದೇವೆ. ಮತ್ತೆ ನಗರದಲ್ಲಿ ಸಾಕಷ್ಟು ಬ್ಲ್ಯಾಕ್ ಸ್ಪಾಟ್ಸ್ಗಳಿದ್ದು, ಬ್ಲ್ಯಾಕ್ ಸ್ಪಾಟ್ಸ್ ಅಂದರೆ ಕಸ ಬೀಳುವಂತಹ ಜಾಗಗಳು, ಸುಮಾರು 900ಕ್ಕೂ ಹೆಚ್ಚು ಜಾಗಗಳಿದ್ದು. ನಾವು ನಮ್ಮ 4 ವರ್ಷಗಳ ಅಭಿಯಾನದಲ್ಲಿ ನಾವು 900 ಬ್ಲ್ಯಾಕ್ ಸ್ಪಾಟ್ಸ್ ಅನ್ನು ಫಿಕ್ಸ್ ಮಾಡಿದ್ದೇವೆ. ಬ್ಲ್ಯಾಕ್ ಸ್ಪಾಟ್ಸ್ ಟು ಗ್ರೀನ್ ಸ್ಪಾಟ್ ಅಂತ. ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಮಿಯಾವಾಕಿ ನಗರಾರಣ್ಯ ಅಂತ, ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಮ್ಮ ಹಸಿರು ಕೇವಲ ಈಗ ಇರುವಂಥದ್ದು ಹತ್ರ 7% ಅಷ್ಟೇ. ಸಾರ್ವಜನಿಕ ಸ್ಥಳಗಳಲ್ಲಿ ಹಸಿರು ಇರುವಂಥದ್ದು 7% ಮಾತ್ರ. ಉಳಿದದ್ದು ಎಲ್ಲವೂ ಸಹ ಕಟ್ಟಡಗಳಾಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಹಸಿರನ್ನ ಜಾಸ್ತಿ ಮಾಡ್ಬೋದು, ಉಸಿರನ್ನ ಉಳಿಸಲಿಕ್ಕೆ ಹೇಗೆ ಪ್ರಯತ್ನ ಮಾಡ್ಬೋದು ಅಂತಂದಾಗ ಜಪಾನಿನ ಒಂದು ವಿಭಿನ್ನ ಪ್ರಯೋಗ, ಅಕಿರಾ ಮಿಯಾವಾಕಿ ಅವರು ಒಂದು ಪ್ರಯೋಗ, ಅದು ಮಿಯಾವಾಕಿ ಅಂತ. ಆ ಚಿಕ್ಕ ಜಾಗದಲ್ಲಿ ಹೆಚ್ಚು ಗಿಡ ಮರಗಳನ್ನು ಬೆಳೆಯುವಂತಹ ಒಂದು ಪ್ರಯೋಗವನ್ನ ನಾವು ಮಂಗಳೂರಿನ ಮೊದಲ ಬಾರಿಗೆ ತಂದ್ವಿ. ಇದ್ರ ಜೊತೆಗೇನೆ ಸ್ವಚ್ಛತೆಗಾಗಿ ಜಾದು ಅಂತ ಹೇಳಿ ಸುಮಾರು 200 ಶಾಲೆಗಳಲ್ಲಿ ಮ್ಯಾಜಿಕ್ ಶೋ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಇವೆಲ್ಲವೂ ಸಹ ಸ್ವಚ್ಛತೆಗೆ ಪೂರಕವಾದಂತಹ ಕೆಲಸಗಳು. ಕೇವಲ ಭಾನುವಾರ ಹೋಗಿ ಕಸಗುಡಿಸುವುದೂ ಸಹ ಇಂಪಾರ್ಟೆಂಟ್. ಅದರ ಜೊತೆಗೇನೆ ಕೆಲವರಿಗೆ ಶಾಲೆಗಳಲ್ಲಿ ಜಾಗೃತಿ ಮಾಡ್ಲಿಕ್ಕೆ ಆಸಕ್ತಿ ಇದೆ, ಕೆಲವರಿಗೆ ಮನೆಯಲ್ಲಿ ಕಾಂಪೋಸ್ಟ್ ಮಾಡ್ಲಿಕ್ಕೆ ಆಸಕ್ತಿ ಇದೆ, ಕೆಲವರಿಗೆ ವಿಭಿನ್ನ ಚಟುವಟಿಕೆಗಳ ಮೂಲಕ ಜಾಗೃತಿ ಮಾಡುವಂತಹ ಆಸಕ್ತಿ ಇರುತ್ತೆ. ಇವೆಲ್ಲವನ್ನು ನಾವು ಸಮಗ್ರವಾಗಿ ತೆಗೆದುಕೊಂಡು 5 ವರ್ಷಗಳ ಕಾಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ 2019ಕ್ಕೆ ಮಂಗಳೂರಿನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು 4,000 ಜನ, ಯಾವುದೇ ರಾಜಕೀಯ, ಜಾತಿ ಅಥವಾ ಸಂಸ್ಥೆ ಅನ್ನುವಂಥ ಒಂದು ಐಡೆಂಟಿಟಿ ಇಲ್ಲದೇನೆ ನಾವೆಲ್ಲರೂ ಒಟ್ಟು ಸೇರಿ ಸ್ವಚ್ಛತೆಗೋಸ್ಕರ ಒಂದು ದಿನ 4,000 ಜನ ಒಂದು ಬೃಹತ್ ಶ್ರಮದಾನವನ್ನು ಮಾಡಿದೆ. ಅದ್ರ ಮುಖಾಂತರ ಒಂದು 106 ಟನ್ ಕಸಗಳನ್ನು ಆ ದಿನದಲ್ಲಿ ತೆಗೆದಿದ್ದೇವೆ ನಾವು. ಇದೊಂದು ಸಂದೇಶ ಏನು ಅಂತ ಹೇಳಿದ್ರೆ, ಇವತ್ತಿಗೂ ಸಹ ಅಭಿಯಾನ ಕಳೆದು ಕೋವಿಡ್ ಸಮಯ ಬಂದು ನಂತರ ಇವತ್ತು 2025ಕ್ಕೆ ಬಂದರೂ ಸಹ ಇವತ್ತು ಮಂಗಳೂರಿನಲ್ಲಿ ಸ್ವಚ್ಛ ಮಂಗಳೂರು ಅಂತ ಹೇಳಿದ್ರೆ ರಾಮಕೃಷ್ಣ ಮಠ ಮಂಗಳೂರಿನ ಕೊಡುಗೆ ಅಪಾರ ಅಂತ ಗುರುತಿಸೋರು ಇವತ್ತು ಇದ್ದಾರೆ. ಅದು ಇವತ್ತು ನಾವು ಅದರ ಸ್ವರೂಪ ಬದಲಾಗಿದೆ, ಆದರೆ ಅದರ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ. ಬಟ್ ಈ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಹೇಳಿದ್ರೆ ಇವಾಗ ಹೇಗಿದೆ ಅದರ ಪರಿಸ್ಥಿತಿ? ನಾವು ಸಾರ್ವಜನಿಕ ಸ್ಥಳಗಳು ಅಂತ ಹೇಳಿದ್ರೆ ಯಾವಾಗಲೂ ಕಸ ಬೀಳ್ತಾ ಇರುತ್ತೆ, ತೆಗಿತಾ ಇರಬೇಕು, ನಿರಂತರವಾಗಿರ್ಬೇಕು. ಇಟ್ಸ್ ಅ ಸೈಕಲ್. ಒಂದು ಕಡೆ ನಾವು ತೆಗೆದು ಕ್ಲಿಯರ್ ಮಾಡಿದ್ವಿ, ಮತ್ತೊಂದು ಕಡೆ ಬೀಳುತ್ತೆ, ಅದು ಸೈಕಲ್. ಅದಕ್ಕೆ ಸೊ ನಿಮ್ಮ ಈ ಕೆಲಸಕ್ಕೆ ಅಂದ್ರೆ ಆ ಥರದವರ ಅಂದ್ರೆ ಒಟ್ಟಾರೆಯಾಗಿ SEO ಅವರ ಕೊಡುಗೆ ಅಪಾರ ಇದೆ ಅನ್ಸುತ್ತೆ. ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ಬೇಜಾರು ಪರಿಸ್ಥಿತಿಯ ವ್ಯಂಗ್ಯ ಇದು. ಹೌದು. ಆದ್ರೆ ನಾವು ಅದನ್ನ ಕೇವಲ ಬ್ಲೇಮ್ ಮಾಡ್ತಾ ಬೈತಾ ಕೂಡೋದಕ್ಕಿಂತ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಿ, ಅದು ಈಗ ಸ್ವಚ್ಛತೆ ಬೇರೆ ಸ್ವರೂಪವನ್ನು ಪಡ್ಕೊಂಡಿದೆ. ನಾವು ಅದನ್ನ ಸಾಂಸ್ಥಿಕ ರೂಪ ಕೊಟ್ಟಿದ್ದೀವಿ, ಒಂದು ಕಂಪನಿಯಾಗಿ ಇವತ್ತು ಹೊರಹೊಮ್ಮಿದೆ. ಅದ್ರ ದೃಷ್ಟಿಕೋನದಲ್ಲಿ ಇವತ್ತು ನಾವು ಆ ಸಮಸ್ಯೆಗಳನ್ನ ಫಿಕ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ತುಂಬಾ ಸ್ಟ್ರಕ್ಚರ್ಡ್ ಆಗಿ ಇವತ್ತು ಮಾಡ್ತಾ ಇದ್ದೀವಿ. ಹೌದು, ಮುಂಚೆ NGO ಕೆಲಸ ಮಾಡ್ತಿದ್ವಿ, NGO ಉಂಟು, ಅದರ ಚಟುವಟಿಕೆ ನಡೀತಾ ಇದೆ. ಮತ್ತೆ ಮುಂದೆ ನಾವು ಅದರ ಜೊತೆಗೇನೆ ಈಗ ಒಂದು ಸ್ವಚ್ಛ ಭಾರತ 2019ಕ್ಕೆ ಮುಗಿದ ನಂತರ ನಿರಂತರ ಚಟುವಟಿಕೆಗಳು ನಡೀತಾನೆ ಇದೆ. ಬ್ಲ್ಯಾಕ್ ಸ್ಪಾಟ್ಸ್ ವಿಷಯಕ್ಕೆ ಬರುವುದಾದ್ರೆ, ಒಂದು ಕಡೆ ತೆಗ್ದಿವಿ, ಮತ್ತೊಂದು ಕಡೆ ಬೀಳುತ್ತೆ. ಯಾಕೆ ಬೀಳುತ್ತೆ ಅಂತ ಹೇಳಿದ್ರೆ ಕಲೆಕ್ಷನ್ ಕರೆಕ್ಟ್ ಆಗಿ ಆಗ್ತಿರೋದಿಲ್ಲ, ಅಥವಾ ಸಮಯಕ್ಕೆ ಸರಿಯಾಗಿ ಗಾಡಿ ಬರದೇ ಇರುವಂಥದ್ದು, ಮತ್ತೆ ಜನಕ್ಕೆ ಅವೇರ್ನೆಸ್ ಇರೋದಿಲ್ಲ, ಅಥವಾ ಕೆಲವರು ಒಂಥರ ಉದ್ದಟತನ, ಅವ್ರು ಇರೋದೇ ಹಾಗೆ, ಅವನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಹೀಗೆಲ್ಲ ವಿವಿಧ ಸಿಚುವೇಶನ್ಸ್ಗಳು, ಸಿನಾರಿಯೋಸ್ಗಳು ನಮ್ಮಲ್ಲಿದೆ. ಹಾಗನ್ಬಿಟ್ಟು ನಾವು ಡಿಸಪಾಯಿಂಟ್ ಆಗೋದು ಬೇಡ. ನಾವು ಆಸ್ ಅ ಜಾಗೃತ ನಾಗರಿಕರಾಗಿ ನಾವು ಒಂದು ವ್ಯವಸ್ಥೆಯ ಜೊತೆಗೆ, ಒಂದು ಸಿಸ್ಟಮ್ನ ಜೊತೆಗೆ ಕೈ ಜೋಡಿಸಿ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ನಾವು ನಮ್ಮ ಯೋಗದಾನವನ್ನು ಕೊಟ್ಟರೆ ಖಂಡಿತವಾಗಿಯೂ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಅನುಮಾನ ಇಲ್ಲ. ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ ನೀವು.
ಇಲ್ಲ, ಸಾಮಾಜಿಕ ಜೀವನದಲ್ಲಿ ಪಾಸಿಟಿವ್ ಆಗಿ ಇಲ್ಲ ಅಂತ ಹೇಳಿದ್ರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಈ ಇದು ಅಟ್ಲೀಸ್ಟ್ ಒಂದು ಕೆಲವೊಂದು ಜನಕ್ಕೆ ಸಿಕ್ಕಿದ್ರೆ ಅದು ಅವ್ರಿಗೆ ತಲುಪಿದ್ರೆ ಐ ಥಿಂಕ್ ಇಟ್ ವುಡ್ ಮೇಕ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ. ಅದನ್ನೇ ನಾನು ಹೇಳ್ತೀನಿ, ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ ಗೊತ್ತಾ, ಈಚ್ ಒನ್ ರೀಚ್ ಒನ್ ಟೀಚ್ ಒನ್ ಅಂತ. ನಾನು ಒಬ್ಬ ಏನನ್ನ ಮಾಡಬಹುದು ಅನ್ನುವಂಥದ್ದು ಇಲ್ಲಿ ವಿಶೇಷವಾಗಿ. ನಾನು ವ್ಯವಸ್ಥೆ ಏನ್ ಮಾಡಬೇಕು, ಬೇರೆಯವ್ರು ಏನ್ ಮಾಡಬೇಕು ಅಂತ ಹೇಳೋದ್ರ ಬದಲಿಗೆ ನಾನೇನ್ ಮಾಡಬಹುದು, ನಾನು ಎಷ್ಟು ಬದಲಾವಣೆ ಅಂತ ತರ್ಬೋದು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ವಿಚ್ ಮೀನ್ಸ್ ಈಚ್ ಒನ್ ರೀಚ್ ಒನ್ ಟೀಚ್ ಒನ್. ಪ್ರತಿಯೊಬ್ಬರು ಮತ್ತೊಬ್ಬರಿಗೆ ಹೋಗಿ ನಾವು ಸ್ವಚ್ಛತೆಯ ಜಾಗೃತಿಯನ್ನು ಮೂಡಿಸುವಂಥದ್ದು. ಉದಾಹರಣೆಗೆ ನಾನು ರಸ್ತೆಯಲ್ಲಿ ಹೋಗ್ತಾ ಇರ್ತೀನಿ, ಯಾರೋ ಒಬ್ರು ಕಸವನ್ನ ಹಾಕಿದ್ರು, ಆಗ ನಾನೇನು ಮಾಡ್ಬೋದು? ಎರಡು ಥರ. ಒಂದು, ನನಗದ್ರ ಅರಿವೇ ಇರೋದಿಲ್ಲ ಒಬ್ಬ ಕಸ ಹಾಕ್ತಾ ಇದ್ದೇನೆ ಅಂತ, ನನ್ನ ಪಾಡಿ ನಾನು ಹೋಗ್ತೇನೆ, ಒಂದು ಪಾಡಿಗೆ ಒಂದು ಕಸ ಹಾಕ್ತಾ ಇರ್ತೇನೆ. ಎರಡನೇ ಕ್ಯಾಟಗರಿಯಲ್ಲಿ ನಮ್ಮಂತವ್ರು ನಾವು ಸ್ವಚ್ಛತೆ ಪರಿಸರ ಅಂತ ಕಾಳಜಿ ಇರೋರು ಕನಿಷ್ಠ ಪಕ್ಷ ಅವನಿಗೆ ಹೇಳ್ಬೋದು, ದಯವಿಟ್ಟು ಹಾಕ್ಬೇಡಪ್ಪ ಅಂತ ಹೇಳಿ. ಅದ್ರ ಮುಖಾಂತರ ಏನಾಗುತ್ತೆ, ಅವನಲ್ಲಿ ಒಂದಷ್ಟು ಜಾಗೃತಿ ಮೂಡುತ್ತೆ. ಅಷ್ಟು ಮೀರಿಯೂ ಅವನು ಉದ್ದಟತನದಿಂದ ಮತ್ತೆ ಕಸ ಹಾಕ್ತಾನೆ ಅಂತ ಹೇಳಿದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ. ಸಾಧ್ಯ ಅದನ್ನು ತೆಗೆಯೋದು, ಇಲ್ಲದೆ ಇದ್ರೆ ಮುಂದೆ ಹೋಗುದು, ಸಮಯ ಇಲ್ಲ ಅಂತ ಹೇಳಿದ್ರೆ. ಹಾಗಾಗಿ ನಾವು ಡಿಸಪಾಯಿಂಟ್ ಆಗುವ ಅವಶ್ಯಕತೆ ಇಲ್ಲ. ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇರೋಣ ಅನ್ನುವಂಥದ್ದೇ ನನ್ನ ಒಂದು ಉತ್ತರ ಇದಕ್ಕೆ. ಸಮಯ ಮತ್ತು ಅವಕಾಶ ಇರುವುದಿಲ್ಲ ಅಂತ ಅಂದರೆ, ಒಂದು ಸಮಯ ಎಲ್ಲರಿಗೂ ಅರ್ಜೆಂಟು, ಅದು ಇದು ಅರ್ಜೆನ್ಸಿ ಇರುತ್ತೆ, ಅದು ಓಕೆ. ಮತ್ತು ಇನ್ನೊಂದು, ಕಸ ಹೆಕ್ಕಿದ ಮೇಲೆ ಅದನ್ನು ಎಲ್ಲಿ ಹಾಕೋದು? ಕೆಲವೊಂದು ಕಡೆ ಆ ಪರಿಸ್ಥಿತಿಗೂ ಕೂಡ ಉತ್ತರ ಇಲ್ಲಲ್ಲ. ಅಂದರೆ ಈ ಥರದ ಸಿಟಿ ಇದರಲ್ಲಿ ಅದು ಕೂಡ ಒಂದು ಪ್ರಾಬ್ಲಮ್ಮು. ಜೊತೆಗೆ ನೀವು ಹಳ್ಳಿಗಳಲ್ಲಿ ಇದು ಸ್ವಚ್ಛತೆಯ ಬಗ್ಗೆ ಇದು ಅಂತ ಹೇಳಿದ್ರೆ, ಅಲ್ಲಿ ಯಾವ ಥರ ಡಿಫ್ರೆಂಟ್ ಅದು ಸಿಟಿಗೂ ಹಳ್ಳಿಗೂ? ನೋಡಿ, 2019ರಲ್ಲಿ ನಮ್ಮ ಅಭಿಯಾನ ಮುಗಿದ ಮೇಲೆ ನಾವು ಒಂದು 2 ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ವಿ. ಒಂದು ಸ್ವಚ್ಛ ಮಂಗಳೂರು ಪ್ರತಿಷ್ಠಾನ ಅಂತ ಹೇಳಿ, ಮತ್ತೊಂದು ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ. ಒಂದು ಪೂರ್ಣ NGO ಸೇವಾ ಮನೋಭಾವದಲ್ಲಿ, ಮತ್ತೊಂದು ಸರ್ವಿಸ್, ಎಂಡ್ ಟು ಎಂಡ್ ತ್ಯಾಜ್ಯಕ್ಕೆ ಸರ್ವಿಸ್ ಅನ್ನ ಕೊಡುವ ನಿಟ್ಟಿನಲ್ಲಿ ಒಂದು ಕಂಪನಿಯು ಸಹ ಪ್ರಾರಂಭ ಆಯಿತು. ಅಂದರೆ ಪ್ರಾಪರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಅಂದರೆ ಬಿಸ್ನೆಸ್. ಹೌದು, ಆಫ್ ಕೋರ್ಸ್. ಒಂದು ಏನ್ ಹೇಳ್ತಾರೆ ಅದನ್ನ ಸಮಾಜೋದ್ಯಮ ಅಂತ ಹೇಳ್ಬೋದು, ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ಬೋದು. ಒಂದು ಸಾಮಾಜಿಕ ಸಮಸ್ಯೆಯನ್ನ ಒಂದು ಉದ್ಯಮ ರೂಪವನ್ನ ಕೊಟ್ಟು ಅದನ್ನ ಒಂದು ಅಚ್ಚುಕಟ್ಟಾಗಿ ನಿರಂತರವಾಗಿ ಮಾಡುವಂತ ಪ್ರಕ್ರಿಯೆ. ವೆರಿ ಇನೋವೇಟಿವ್. ಎಕ್ಸಾಕ್ಟ್ಲಿ, ಇಟ್ಸ್ ಅ ವೆರಿ ಇನೋವೇಟಿವ್ ಇನ್ ದ ಕೋಸ್ಟಲ್ ಕರ್ನಾಟಕ. ಇದು ಈ ತರದ್ದು ಬೇರೆ ಕಡೆ ಪ್ರಯತ್ನಗಳು ನಡೆದಿದೆಯಾ? ನಡೆದಿದೆ, ಆದ್ರೆ ಕರಾವಳಿ ಭಾಗದಲ್ಲಿ ಇದೊಂದು ವಿಶೇಷ. ನಾವು ಮೊದಲಿಗರು ಅಂತ ಹೇಳ್ಬೋದು ಹೆಮ್ಮೆಯಿಂದ. ಅಫ್ಕೋರ್ಸ್ NGO ತಮಗೆ ಗೊತ್ತಿದೆ, ಸ್ವಚ್ಛ ಮಂಗಳೂರಿನ ಚಟುವಟಿಕೆ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಕಂಪನಿಯೂ ಸಹ ನಮ್ಮ ಹಿರಿಯ ಸ್ವಯಂ ಸೇವಕರೆಲ್ಲರೂ ಸೇರಿ ಮಾಡಿದಂತಹದ್ದು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ತ್ಯಾಜ್ಯದ ಸಮಸ್ಯೆ ಯಾರಿಗಿದೆ ಅವರಿಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಅನ್ನ ಕೊಡಬೇಕು ಅಂತ ಹೇಳಿ ಅದರ ಪ್ರಮುಖವಾಗಿ 2 ಪ್ರಮುಖ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀವಿ. ಒಂದು MRF ಅಂತ, ಮೆಟೀರಿಯಲ್ಸ್ ರಿಕವರಿ ಫೆಸಿಲಿಟಿ ಅಂತ, ಸಮಗ್ರ ಘನ ತ್ಯಾಜ್ಯ ನಿರ್ವಹಣಾ ಘಟಕ ಅಂತ ಹೇಳಿ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದೊಂದಿಗೆ, ಅದರಲ್ಲೂ ಉಡುಪಿ ಜಿಲ್ಲಾ ಪಂಚಾಯತಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿ ಜೊತೆಗೆ ಸೇರಿ ನಾವು ಈ ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದೀವಿ. ಉಡುಪಿಯಲ್ಲಿ 1 ಘಟಕ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಘಟಕವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ಘಟಕ ಹೇಗೆ ನಿರ್ವಹಣೆ ಆಗುತ್ತೆ ಅಂದ್ರೆ, ಅಲ್ಲಿ ಒಂದು ಸ್ಥಳ 10,000 ಸ್ಕ್ವೇರ್ ಫೀಟ್ ಇರೋದು, ಅದಕ್ಕೊಂದು ಶೆಡ್, ಅಲ್ಲಿ ಮೆಷಿನ್ಸ್ಗಳಿರುತ್ತೆ, ವೆಹಿಕಲ್ ಇರುತ್ತೆ. ಅದು ಒಂದು ತಾಲೂಕಿನಲ್ಲಿ 1 ಘಟಕ ಇದೆ. ಇದು ಈ ಪ್ರತಿ ತಾಲೂಕಿಗೆ ಸುಮಾರು ಒಂದು 50 ಹಳ್ಳಿಗಳು ಕನೆಕ್ಟ್ ಆಗಿರುತ್ತೆ. ಆ 50 ಹಳ್ಳಿಗಳು ಪ್ರತಿನಿತ್ಯ ಅವ್ರ ಕಸವನ್ನ, ಪರ್ಟಿಕ್ಯುಲರ್ಲಿ ಡ್ರೈ ವೇಸ್ಟ್, ಒಣ ಕಸವನ್ನ ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಅವರು ಆ ಕಸವನ್ನ ವಾರಕ್ಕೆ ಒಮ್ಮೆ ಹಾಗೆ ನಾವು ಒಂದು ರೂಟ್ ಮ್ಯಾಪ್ ಪ್ರಕಾರವಾಗಿ ನಾವು ಆ ತಾಲೂಕಿನ ಎಲ್ಲಾ ಗ್ರಾಮಗಳನ್ನು ಕವರ್ ಮಾಡಿ ನಾವು ಪ್ರತಿನಿತ್ಯ ಕಸವನ್ನ ಸಂಗ್ರಹ ಮಾಡಿ ಆ MRF ಘಟಕಕ್ಕೆ ಬರುತ್ತೆ. ಅಲ್ಲಿ ಫರ್ದರ್ ನಾವೇನ್ ಮಾಡ್ತೀವಿ, ಅದನ್ನ ವಿಂಗಡಣೆ ಮಾಡ್ತೀವಿ. ಹಸಿ ಕಸದಲ್ಲಿ ಇರುವುದಿಲ್ಲ, ಒಣ ಕಸ ಮಾತ್ರ ಇರುತ್ತೆ. ಆ ಒಣ ಕಸದಲ್ಲಿ ಫರ್ದರ್ ವ್ಯಾಲ್ಯೂಯಬಲ್, ನಾನ್ ವ್ಯಾಲ್ಯೂಯಬಲ್ ಅಂತ, ಅಥವಾ ರೀಸೈಕ್ಲೇಬಲ್, ನಾನ್ ರೀಸೈಕ್ಲೇಬಲ್ ಅಂತ. ರೀಸೈಕ್ಲೇಬಲ್ ಅಂತ ಹೇಳಿದ್ರೆ ಅದನ್ನ ಮತ್ತೆ ಮೌಲ್ಯಯುತ ವಸ್ತುವಾಗಿ ಮಾರ್ಪಾಟ್ ಮಾಡ್ಲಿಕ್ಕಾಗುತ್ತೆ. ಆ ರೀತಿ ವ್ಯಾಲ್ಯೂಯಬಲ್ ಕನ್ವರ್ಟ್ ಮಾಡಿ, ಉದಾಹರಣೆಗೆ ಪೇಪರ್, ಕಾರ್ಡ್ಬೋರ್ಡ್, ಅದೆಲ್ಲ ಪ್ರತಿಯೊಂದು ಕೂಡ ಸೆಗ್ರಿಗೇಟ್ 30 ಬಗೆಯಲ್ಲಿ ಪ್ರತ್ಯೇಕ ಆಗುತ್ತೆ. ಮ್ಯಾನ್ಯುವಲಿ, ಎಕ್ಸಾಕ್ಟ್ಲಿ. ಕನ್ವೇಯರ್ ಬೆಲ್ಟ್ ಇದೆ, ಬೇಲಿಂಗ್ ಮೆಷಿನ್ಸ್ ಇದೆ. ಬಟ್ ಖುಷಿ ಆಗ್ಬೋದು, ಸುಮಾರು 140 ಉದ್ಯೋಗವನ್ನ, ಗ್ರೀನ್ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ 70% ಹೆಣ್ಣು ಮಕ್ಕಳು.
ಎಲ್ಲ ತಾಯಂದ್ರು 70% ಆರ್ ವುಮೆನ್ ಫೋರ್ಸ್. ದೇ ಆರ್ ಆಲ್ ಗೆಟಿಂಗ್ ಡಿಗ್ನಿಫೈಡ್ ಜಾಬ್. ಯಾರಿಗೂ ಬೇಡದ ಕಸ, ಆ ಕಸದಿಂದ ಒಂದು ಉದ್ಯಮ ಮಾಡಿ ಹಳ್ಳಿಗಳಲ್ಲಿ ಇವತ್ತು 250 ಹಳ್ಳಿಗಳ ತ್ಯಾಜ್ಯವನ್ನ ಇವತ್ತು ನಾವು ನಿರ್ವಹಣೆ ಮಾಡ್ತಾ ಇದೀವಿ. ರಾಜ್ಯದ ಒನ್ ಆಫ್ ದ ಬಿಗ್ಗೆಸ್ಟ್ ಸೋಷಿಯಲ್ ಆಂಟ್ರಪ್ರಿನರ್ಸ್ ಹೂ ಆರ್ ಆಪರೇಟಿಂಗ್ 250 ವಿಲೇಜಸ್. 250 ಹಳ್ಳಿಗಳ ಕಸ ಸಮಗ್ರವಾಗಿ ನಿರ್ವಹಣೆ ಮಾಡದಿದ್ರೆ ಏನಾಗ್ತಿತ್ತು ಪ್ರದೀಪ್? ಇಟ್ ವುಡ್ ಹ್ಯಾವ್ ಎಂಡ್ ಅಪ್ ಇನ್ ದ ಓಷನ್ಸ್ ಅಲ್ವಾ? ಸಮುದ್ರಕ್ಕೆ ಹೋಗ್ತಾ ಇದ್ದು ನಾವು ಕಡಲ ನಗರಿಯವರು, ನಮ್ಮೆಲ್ಲ ಕಸ ಸಮುದ್ರಕ್ಕೆ ಬಂದು ಬೀಳ್ತಾ ಇತ್ತು. ಬಾಧ್ಯತೆ ಜಾಸ್ತಿ ಇದೆ. ನಮ್ ಜವಾಬ್ದಾರಿ ಜಾಸ್ತಿ ಇದೆ. ಈ ಸ್ಟೋರಿದಾಗಿ ನಾವು ವರ್ಷಕ್ಕೆ ಸುಮಾರು ಒಂದು 8,000 ಟನ್ಸ್ ಆಫ್ ವೇಸ್ಟ್, 8 ಲಕ್ಷ ಕೆಜಿಯಷ್ಟು ಕಸವನ್ನ ನಾವು ರಿಕವರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸುಮಾರು ಒಂದು 50% ಮೌಲ್ಯಯುತ ರೀಸೈಕ್ಲೇಬಲ್, ಇನ್ನು 50% ನಾನ್ ರೀಸೈಕ್ಲೇಬಲ್. ಅದರಲ್ಲಿ ಮೌಲ್ಯ ಇರುವಂತದ್ದು ಅಂದ್ರೆ ನಾನು ಮಾರಿದ್ರೆ ದುಡ್ಡು ಬರುವಂತಹ ಕಸ ಕೇವಲ 50%. ಉಳಿದೋದೇನ್ ಮಾಡ್ತೀವಿ? ಉಳಿದದನ್ನ ತಗೊಂಡೋಗಿ ಡಂಪ್ ಮಾಡ್ಬೇಕು. ಆದ್ರೆ ನಾವು, ನಿಮಗೆ ಖುಷಿ ಆಗ್ಬೋದು, ಒಂದೇ ಒಂದು ಪೀಸ್ ಕಸವನ್ನ ನಾವು ಡಂಪ್ ಮಾಡ್ತಿಲ್ಲ. ಎಲ್ಲವನ್ನು ಸುಮಾರು ಒಂದು ದೂರದ ಕಲಬುರಗಿ, ರಾಯಚೂರಿನಲ್ಲಿ ಇರ್ತಕ್ಕಂಥ ಸಿಮೆಂಟ್ ಫ್ಯಾಕ್ಟ್ರಿಗೆ ನಾವು ಅದನ್ನ ಅಡಿಷನಲ್ ಫ್ಯೂಯಲ್ ಆಗಿ ಕೋ ಪ್ರೊಸೆಸಿಂಗ್ ಕಳಿಸ್ತಾ ಇದ್ದೀವಿ. ಕರಾವಳಿಯಿಂದ ಅಲ್ಲಿಗೆ ಕಸ ಹೋಗಿ ಅಲ್ಲಿ ಪ್ರೋಸೆಸ್ ಆಗ್ತದೆ. ಅಂದ್ರೆ ಸಿಮೆಂಟ್ ಆಗುವಂತ ಹಂತದಲ್ಲಿ ಈ ಕಸವನ್ನ ಅದಕ್ಕೆ ಸೇರಿಸ್ತಾರೆ. ಯಾವ ಕಸವೂ ಭೂಮಿಗೆ ಹೋಗ್ತಾ ಇಲ್ಲ, ಅದು ಬಳಕೆ ಆಗುತ್ತೆ. ಇಲ್ಲಿ ವ್ಯಾಲ್ಯೂಯಬಲ್ ಅಲ್ಲಿ ನಾವು ರಿಕವರ್ ಮಾಡ್ತೇವೆ. ಕಾರ್ಡ್ಬೋರ್ಡು, ಪೇಪರ್, ಇಲೆಕ್ಟ್ರಾನಿಕ್ ವೇಸ್ಟ್, ಇಂತಹ ವಸ್ತುಗಳನ್ನ ನಾವು ರಿಕವರ್ ಮಾಡ್ಲಿಕ್ಕೆ ಸಾಧ್ಯ. ಅದರಲ್ಲಿ ಸಂಬಳ, ಖರ್ಚು ವೆಚ್ಚಗಳು ಎಲ್ಲ ಹೋಗ್ತದೆ. ಇದು ವಿಶೇಷ. ಇದು ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂತ ನಾನು ಹೇಳಿದ್ದು ತಮಗೆ. ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಘಟಕ ಇದು ಹಳ್ಳಿಗಳಿಗೆ ಜಿಲ್ಲಾ ಪಂಚಾಯತಿ ಜೊತೆಗೆ ಸೇರಿ ಸರ್ಕಾರ ಜೊತೆಗೆ ಮಾಡ್ತಿರುವಂತ ಒಂದು ವಿಶೇಷ ಯೋಜನೆ. ಎರಡನೇದು ಝೀರೋ ವೇಸ್ಟ್ ಕ್ಯಾಂಪಸ್ ಅಂತ. ಇದನ್ನು ನಾವು ನಿಟ್ಟೆ ಡೀಮ್ ಟು ಬಿ ಯೂನಿವರ್ಸಿಟಿ ಜೊತೆಗೆ ಮಾಡ್ತಾ ಇದ್ದೀವಿ. ಅಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಅಲ್ಲಿನ ಸುಮಾರು ಒಂದು 25,000 ಪಾಪ್ಯುಲೇಷನ್ ಏನು ಪ್ರತಿನಿತ್ಯ ಇದ್ದಾರೆ. ಅಲ್ಲಿ ಸುಮಾರು 3 ಟನ್ ಕಸ ಉತ್ಪತ್ತಿ ಆಗುತ್ತೆ. ಹಸಿ ಕಸವನ್ನ ನಾವು ಬ್ಲ್ಯಾಕ್ ಸೋಲ್ಜರ್ ಫ್ಲೈ ಅಂತ ಹೇಳುವಂತ ವಿಧಾನದಲ್ಲಿ ನಾವು ಕಾಂಪೋಸ್ಟ್ ಮಾಡ್ತೀವಿ. ಎರಡನೇದು ಒಣ ಕಸವನ್ನ ನಾವು ವ್ಯಾಲ್ಯೂಬಲ್ ಮೌಲ್ಯಯುತವನ್ನ ರಿಕವರ್ ಮಾಡ್ತೇವೆ. ನಾನ್ ವ್ಯಾಲ್ಯೂಬಲ್ ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸ್ತೀವಿ, ನಾನ್ ರೀಸೈಕ್ಲೇಬಲ್. ಒಂದೇ ಒಂದು ತುಂಡು ಕಸ ಸಮುದ್ರಕ್ಕೆ ಅಥವಾ ಲ್ಯಾಂಡ್ ಫಿಲ್ಲಿಗೆ ಹೋಗಲ್ಲ. ಅಲ್ಲೂ ಸಹ ಸೇಮ್ ಸ್ಟೋರಿ. ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಝೀರೋ ವೇಸ್ಟ್ ಟೆಂಪಲ್ ಮಾಡ್ತಾ ಇದೀವಿ. ಇದು ರಾಜ್ಯದ, ನಾನು ಹೆಮ್ಮೆಯಿಂದ ಹೇಳ್ಬೋದು, ಇದು ರಾಜ್ಯದ ಮೊಟ್ಟ ಮೊದಲ ಮುಜರಾಯಿ ಇಲಾಖೆ ಅಥವಾ ಎಂಡೋಮೆಂಟ್ ಡಿಪಾರ್ಟ್ಮೆಂಟಿನ ದೇವಸ್ಥಾನ ಸಮಗ್ರ ಘನತ್ಯಾಜ್ಯವನ್ನ ಕಳೆದ 3 ವರ್ಷದಿಂದ ಮಾಡ್ತಾ ಇದೆ ನಮ್ಮ ಜೊತೆಗೆ ಸೇರಿ. ಕಟೀಲ್ ತಾಯಿಯ ಕೃಪೆಯಿಂದ ನಾವು ಅಲ್ಲಿನ ಎಲ್ಲ ಹಸಿ ಕಸವನ್ನ ಗೊಬ್ಬರ ಮಾಡಿ ಒಂದು ಡಿವೈನ್ ಕಾಂಪೋಸ್ಟ್ ಅಂತ ಹೇಳಿ ನಾವು ಕೊಡ್ತಾ ಇದ್ದೀವಿ, ಶಾಕಂಬರಿ ಅನ್ನುವಂಥ ಹೆಸರಿನಲ್ಲಿ. ಎರಡನೇದು ಒಣ ಕಸವನ್ನ ಮತ್ತೆ ನಾವು ರಿಕವರ್ ಮಾಡ್ತೇವೆ, ಮೌಲ್ಯಯುತವನ್ನ ಸೇಲ್ ಮಾಡ್ತೇವೆ. ಮೌಲ್ಯ ಇಲ್ಲ ಅಂದ್ರೆ ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸ್ಕೊಡ್ತೇವೆ. ಇದು ಮತ್ತೊಂದು ವಿಶೇಷತೆ ಕಟೀಲ್ ದೇವಸ್ಥಾನದಲ್ಲಿ. ಅದ್ರ ಜೊತೆಗೇನೆ ಮೊಟ್ಟ ಮೊದಲನೇ ಬಾರಿಗೆ 1 ಲಕ್ಷ ಕೆಜಿ ಪ್ಲಾಸ್ಟಿಕ್ ಅನ್ನ, ಗ್ರಾಮೀಣ ಭಾಗದ 1 ಲಕ್ಷ ಕೆಜಿ ಪ್ಲಾಸ್ಟಿಕ್, ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ಅಂತ ಹೇಳಿ, ಅಂದ್ರೆ ರೀಸೈಕಲ್ ಆಗುವಂತ HM ಅಂತ ಒಂದು ಪ್ಲಾಸ್ಟಿಕ್ ಬರುತ್ತೆ, ಒಂದು ಪ್ರಕಾರದ ಪ್ಲಾಸ್ಟಿಕ್ ಬರುತ್ತೆ. ಸೊ ಅದಕ್ಕೆ ಆ LVP ಅಂತ ನಾವು ಕರಿತೀವಿ, ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ಅಂತ ಹೇಳಿ. ಅದನ್ನ ನಾವು ರಿಕವರ್ ಮಾಡಿ 1 ಲಕ್ಷ. ಈಗ ಉದಾಹರಣೆ, ನೀವು ಹ್ಯಾಂಡ್ ಕವರ್ ಅಂಗಡಿಗೆ ಹೋಗಿ ತರಕಾರಿ ತಗೊಂಡು ಬರ್ತೀರಿ, ಟ್ರಾನ್ಸ್ಪರೆಂಟ್ ಬಿಳಿದು ಅಂತಹ ಹ್ಯಾಂಡ್ ಕವರ್ ಅನ್ನ ತಂದು ಅದನ್ನ ಪ್ರೋಸೆಸ್ 1 ಲಕ್ಷ ಕೆಜಿಯಷ್ಟು ಕವರ್ ಅನ್ನ ನಾವು ಶ್ರೆಡ್ ಮಾಡಿ ಅದನ್ನ ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಅವರಿಗೆ ಕೊಟ್ಟು, ತಲಪಾಡಿಯಿಂದ ಸಸ್ತಾನದವರೆಗಿನ ರಸ್ತೆ ರಾಜ್ಯದ ಮೊಟ್ಟ ಮೊದಲ ಅಥವಾ ಕರಾವಳಿಯ ಮೊಟ್ಟ ಮೊದಲ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟ ರಸ್ತೆಯಾಗಿ ಪರಿಗಣಿಸಿದ್ದೇವೆ. ಅದರಲ್ಲೂ ಸಹ ನಮ್ಮ ಸಂಸ್ಥೆ ಇದೆ. ಇದರ ಜೊತೆಗೆ ನಾವು ಮಂಗಳೂರು ಟೈಲ್ಸ್ ಎಲ್ಲರಿಗೂ ಪರಿಚಿತವೇ, ಅದನ್ನ ನಾವು ಪ್ಲಾಸ್ಟಿಕ್ ವೇಸ್ಟ್ ಇಂದ ಮಾಡ್ತಾ ಇದ್ದೇವೆ ಈಗ. ಇದು ಸಹ ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ಮಣ್ಣಿನ ಜಾಗದಲ್ಲಿ ನಾವು ಈ ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ಸ್ ಅಂತ ಇದೆ, LVP ಪ್ಲಾಸ್ಟಿಕ್ಸ್, ಅದನ್ನ ಬಳಸಿ ಆ ಡ್ಯೂರೇಬಿಲಿಟಿ ಜಾಸ್ತಿ ಆಯ್ತು. ಮಣ್ಣಿನ ಹೆಂಚು ಏನಿದೆ, ಮ್ಯಾಂಗ್ಳೂರ್ ಟೈಲ್, ಅದು ಬ್ರೇಕ್ ಆಗುತ್ತೆ. ಅದು ಇದು ಅನ್ಬ್ರೇಕೇಬಲ್, ಫೈರ್ ಕ್ಯಾಚ್. ರಿಸರ್ಚ್ ನಡೆದಿದೆ, ಬಗ್ಗೆ ಸಾಕಷ್ಟು ರಿಸರ್ಚ್ ಇದೆ, ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ಈಗ. ಇಟ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಟು ಬೈ ಇಟ್. ಇವೆಲ್ಲವೂ ಒಂದು ವಿಶೇಷವಾದಂತಹ ಪ್ರಯೋಗ. ಪ್ರತಿನಿತ್ಯ ಸ್ವಚ್ಛತೆಯ ಕೆಲಸಗಳಾಗ್ತಾ ಇರುವಂತಹದ್ದು. ಇದು ಮುಂದುವರಿದ ಭಾಗ. ಹೇಗೆ ಒಂದು ಸಮಾಜ ಸೇವೆ, ಸಮಾಜ ಉದ್ಯಮವಾಯಿತು ಅಂತ
ಅಧ್ಯಯನ ಮಾಡ್ಲಿಕ್ಕೆ ಇದೊಂದು ಬ್ಯೂಟಿಫುಲ್ ಕೇಸ್ ಸ್ಟಡಿ. ಒಂದು ಆಧ್ಯಾತ್ಮಿಕ Seriously, yes. ಸಂಸ್ಥೆಯಿಂದ ಪ್ರೇರಣೆ ಪಡೆದು ಒಂದಷ್ಟು ಸ್ವಯಂ ಸೇವಕರು ಸಮಾಜ ಸೇವೆಯನ್ನ ಪ್ರಾರಂಭ ಮಾಡಿ ಮತ್ತೆ ಸಮಾಜ ಉದ್ಯಮವಾಯ್ತಲ್ಲ. ಇಟ್ ಇಸ್ ಅ ಬ್ಯೂಟಿಫುಲ್ ಸ್ಟೋರಿ. ಅಂಡ್ ಅಕಾರ್ಡಿಂಗ್ ಟು ಮೀ ಅದೇ ಅಧ್ಯಾತ್ಮ ಅಲ್ವಾ? ಹಾ, ಎಸ್, ಆಫ್ ಕೋರ್ಸ್. ಸೇವೆಯಲ್ಲಿಯೇ ಸಾರ್ಥಕತೆ ಅಲ್ಲ? ಅಲ್ವಾ? ಸೇವೆಯಿಂದ ಸಾರ್ಥಕತೆ. ಹೌದು, ಅದ್ರ ಬಗ್ಗೆ ನಿಜ. ಸರ್ ಸೇವೆ ಅಫ್ಕೋರ್ಸ್. ಈಗ ನೋಡಿ, ಸ್ವಾಮಿ ವಿವೇಕಾನಂದರು ಮೈಸೂರಿನ ಮಹಾರಾಜರಿಗೆ ಒಂದು ಸಂದೇಶವನ್ನ ಕಳಿಸ್ತಾರೆ, ಒಂದು ಲೆಟರ್ ಅನ್ನು ಬರೀತಾರೆ. ದ ಲೈಫ್ ಈಸ್ ಶಾರ್ಟ್, ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್, ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದನ್ ಅಲೈವ್. ಯಾರು ಇತರರಿಗೋಸ್ಕರ ಬದುಕ್ತಾರೋ ಅವರು ಮಾತ್ರ ಬದುಕಿದಂತೆ, ಉಳಿದವರು ಬದುಕಿದ್ದು ಸತ್ತಂತೆ. ನಾವು ಬದುಕಿದ್ದು ಸತ್ತಂತೆ ಇದ್ದೀವ ಅಥವಾ ನಿಜವಾಗ್ಲೂ ಬದುಕ್ತಾ ಇದ್ದೀವ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಈ ಆಧುನಿಕ ಶಿಕ್ಷಣವನ್ನ ನಾವು ಪಡೆದು ಕನಿಷ್ಠ ಪಕ್ಷ ನಮ್ಮ ತಂದೆ ತಾಯಿಯನ್ನು ನಾವು ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದೇ ಅಲ್ಲ ನಡೀತಾ ಇರೋದು ಇವಾಗ. ಏನ್ ನಾವು ಅಚೀವ್ ಮಾಡಿದಾಗಾಯ್ತು? ನೀವೇ ಹೇಳಿ. ಸೇವೆ ಬಿಡಿ, ಸಮಾಜ ಸೇವೆ, ಇತರರಿಗೆ ಸಮಯ ಕೊಡುವಂಥದ್ದು, ಸ್ವಚ್ಛತೆ ಮಾಡುವಂಥದ್ದು, ಪ್ರಾಣಿಗಳನ್ನು ನೋಡ್ಕೊಳ್ಳುವಂಥದ್ದು, ಅದು ಬಿಡಿ. ತಂದೆ ತಾಯಿಗಳಿಗೆ ನಾವು ಕಣ್ಣೀರು ಹಾಕ್ಸ್ದೇನೆ ಅವರನ್ನ ಪ್ರೀತಿಯಾಗಿ ನಾನು ನೋಡ್ಕೊಳ್ಲಿಕ್ಕೆ ಸಾಧ್ಯವ ಅನ್ನುವಂಥ ಕನಿಷ್ಠ ಸೌಜನ್ಯವನ್ನು ನಾವು ಮರೆತ್ರೆ ಇನ್ಯಾವ ಸೇವೆ ಬಗ್ಗೆ ನಾವು ಮಾತನಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದನ್ನೇ ಸ್ವಾಮೀಜಿ ಹೇಳಿದ್ದು, ನೀವು ಬದುಕಿದ್ದು ಸತ್ತಂತಿದ್ದೀರಾ ಅಂತ. ಇದನ್ನ ನಾವು ಪ್ರಶ್ನಿಸ್ಕೋಬೇಕು, ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕು, ಮತ್ತು ಕನಿಷ್ಠ ಪಕ್ಷ ಟು ಸ್ಟಾರ್ಟ್ ಲವಿಂಗ್ ಆರ್ ಸೆಲ್ಫ್ ಅಂಡ್ ಆರ್ ಫ್ಯಾಮಿಲಿ ನೆಕ್ಸ್ಟ್ ಟು ದ ಸೊಸೈಟಿ, ದೆನ್ ದ ಯೂನಿವರ್ಸ್. ಬಟ್ ಐ ಥಿಂಕ್ ದಟ್ಸ್ ದ ರಿಯಾಲಿಟಿ ಅನ್ಸುತ್ತೆ ಇವತ್ತಿಂದು. ಮ್ಯಾನ್ ಈಸ್ ಆಲ್ವೇಸ್ ಟ್ರಾವೆಲಿಂಗ್ ಫ್ರಮ್, ಹೇಳ್ತಾರೆ ಕುವೆಂಪು ಅವ್ರು ಹೇಳ್ತಾರಲ್ಲ, ಮನುಷ್ಯ ಹುಟ್ಟಬೇಕಾದ್ರೆ ವಿಶ್ವಮಾನವನಾಗಿ ಹುಟ್ಟುತ್ತಾನೆ, ಆಮೇಲೆ ಅಲ್ಪಮಾನವನಾಗ್ತಾನೆ, ಮತ್ತೆ ಆ ಜ್ಞಾನ ಸಿಕ್ಕಿದ ಮೇಲೆ, ಸರಿಯಾದ ಜ್ಞಾನ ಸಿಕ್ಕಿದ ಮೇಲೆ ಮತ್ತೆ ವಿಶ್ವಮಾನವನಾಗ್ತಾನೆ. ಆ ಪ್ರಕ್ರಿಯೆ ನಮ್ಮ ಶಿಕ್ಷಣ ಇವತ್ತು ಕೊಡಬೇಕಾಗಿದೆ. ಕೊಡ್ತಾ ಇಲ್ಲ, ಕೊರತೆ ಇದೆ, ಸಮಗ್ರವಾಗಿ ಕೊಡ್ಲಿಕ್ಕೆ ಆಗ್ತಿಲ್ಲ. ಕೊಡ್ತಾ ಇದೆ ಬಟ್ ಕೊರತೆ ಇದೆ. ಕೊರತೆ ಇದೆ. ತುಂಬಾ ತುಂಬಾ ಅಂದ್ರೆ ಆಳದು ಸುರಿದು ಪದವನ್ನು ಬಳಸಿ Generalize ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಾ ಸಂಸ್ಥೆ ಕೊಡ್ತಿಲ್ಲ ಅಂತ ಹೇಳಕ್ ಆಗಲ್ಲ. ನಾವು ಸಂಸ್ಥೆ ನಡೆಸ್ತಾ ಇದ್ದೀವಿ. ನಿಜ ನಿಜ ಅಲ್ಲ, ಅಂದ್ರೆ ತುಂಬಾ ಕಡೆ ಪ್ರಯತ್ನಗಳು ನಡೀತಾ ಇದೆ, ಅದು ಸಾಕಾಗ್ತಾ ಇಲ್ಲ. ಇಟ್ಸ್ ನಾಟ್ ಇನಫ್ ವಾಟ್ ಐ ಸ್ಟ್ರಾಂಗ್ಲಿ ಫೀಲ್.